ಬ್ಯಾಂಕ್ ಆಫ್ ಇಂಡಿಯಾ ಎಸ್ಸಿ ಒಬಿಸಿ ನೌಕರರ ಸಂಘದ ರಾಜ್ಯ ಮಹಾಸಭೆ ಯಶಸ್ವಿ. ಅಂಬೇಡ್ಕರ್ ಆದರ್ಶದಂತೆ ವಿದ್ಯೆ ಸಬಲೀಕರಣ ಅಗತ್ಯ. ಶಾಸಕ ಪ್ರಸಾದ ಅಬ್ಬಯ್ಯ. ಆಲ್ ಇಂಡಿಯಾ ಬ್ಯಾಂಕ್ ಆಫ್ ಇಂಡಿಯಾ ಎಸ್ಸಿ ಒಬಿಸಿ ನೌಕರರ ಸಂಘದ ಕರ್ನಾಟಕ ರಾಜ್ಯ ಘಟಕದ 9ನೇ ತ್ರೈಮಾಸಿಕ ಮಹಾಸಭೆ ಹಾಗೂ ಸಾಮಾನ್ಯ ಸಭೆ ಇಂದು ನಗರದ ಗೋಕುಲ್ ರೋಡ್ನ ಫಾರ್ಚೂನ್ ಪಾರ್ಕ್ ಹೋಟೆಲ್ನಲ್ಲಿ ಯಶಸ್ವಿಯಾಗಿ ನಡೆಯಿತು. ಸಭೆಯನ್ನು ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಪ್ರಸಾದ್ ಅಬ್ಬಯ್ಯ ಉದ್ಘಾಟಿಸಿ ಮಾತನಾಡಿದರು. ಅಖಿಲ ಭಾರತ ಬ್ಯಾಂಕ್ ಆಫ್ ಇಂಡಿಯಾ ಎಸ್ಸಿ ಒಬಿಸಿ ನೌಕರರ ಸಂಘದ ಚಟುವಟಿಕೆಗಳು ಸಮಾಜದ ಹಿಂದುಳಿದ ವರ್ಗಗಳ ಸಬಲೀಕರಣಕ್ಕೆ ಸಹಕಾರಿಯಾಗಿರುವುದು ಸಂತಸದ ವಿಚಾರ ಎಂದು ಹೇಳಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಶಿಕ್ಷಣ ಮತ್ತು ಸಂಘಟನೆಯ ಮಹತ್ವವನ್ನು ಒತ್ತಿ ಹೇಳಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹುಶಃ ನಮಗೇನಾದರೂ ವೋಟಿಂಗ್ ಪವರ್ ಕೊಡದೇ ಇದ್ರೆ, ಬಹುಶಃ ನಮ್ಗೆ ಎಜುಕೇಶನ್ ಕೊಡದೇ ಇದ್ದಿಲ್ಲ ಅಂದರೆ ಬಹುಶಃ ನಮ್ಮ ಪರಿಸ್ಥಿತಿ ಏನಿತ್ತು ಅನ್ನುವಂಥದ್ದು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಬಹುಶಃ ಆ ನಿಟ್ಟಿನಲ್ಲಿ ಇವತ್ತು ಈ ದೇಶದಲ್ಲಿ ನಿಮ್ಮ ಒಂದು ಅಸೋಸಿಯೇಷನ್ ಬಹಳ ವ್ಯವಸ್ಥಿತವಾಗಿ ವೆಲ್ ಆರ್ಗನೈಸ್ಡ್ ಆಗಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಸುಮಾರು 26 ಚರ್ಚೆ ನಡೆಯಿತು. ಹಿರಿಯ ಬ್ಯಾಂಕ್ ಅಧಿಕಾರಿಗಳು ಮತ್ತು ಸಂಘದ ಮುಖಂಡರು ಸಭೆಯಲ್ಲಿ ಭಾಗವಹಿಸಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಈ ಮಹಾಸಭೆ ಸಂಘದ ಸಂಘಟನಾ ಬಲವರ್ಧನೆಗೆ ಹಾಗೂ ನೌಕರರ ಹಕ್ಕುಗಳ ಪರ ಹೋರಾಟಕ್ಕೆ ಹೊಸ ದಿಕ್ಕು ನೀಡುವ ಇವತ್ತು ಆಲ್ ಇಂಡಿಯಾ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಸಂಘಟನೆ ಇವತ್ತು ಸುಮಾರು SC OBC ಜನಾಂಗದ ಆರ್ಥಿಕ ಸಾಮಾಜಿಕ ಒಂದು ಶೈಕ್ಷಣಿಕ ಏಳಿಗೆಗಾಗಿ ಮತ್ತು ಎಲ್ಲೋ ಒಂದು ಕಡೆ ಈ ಎಂಪ್ಲಾಯೀಸ್ ಅಸೋಸಿಯೇಷನ್ ಅವರಿಗೆ ಸಾಮಾಜಿಕ ನ್ಯಾಯ ಕೊಡಬೇಕು, ಅವರಿಗೆ ಸಮಾಜದಲ್ಲಿ ಮುಖ್ಯ ವಾಹಿನಿಗೆ ತರಬೇಕನ್ನುವಂಥ ದೂರದೃಷ್ಟಿ ಇಟ್ಕೊಂಡು ಭಾಳ ಕನ್ಸ್ಟ್ರಕ್ಟಿವ್ ಆಗಿ ಇವತ್ತು ಸಂವಿಧಾನದ ಅಡಿಯಲ್ಲಿ ಏನು ಎಂಪ್ಲಾಯೀಸ್ಗೆ ಆಗುವಂಥ ಅನ್ಯಾಯ ಅದನ್ನು ವಿರೋಧಿಸಿ ಇವತ್ತು ಅವರಿಗೆ ಆತ್ಮಸ್ಥೈರ್ಯ ತುಂಬಿ ಅವರಿಗೆ ಒಂದು ಅವೇರ್ನೆಸ್ ಮೂಡಿಸುವಂಥ ಕೆಲಸ ಇವತ್ತು ಈ ಅಸೋಸಿಯೇಷನಿಂದ ಆಗ್ತಾ ಇದೆ. ಇವುದು ನಾನ್ ಪ್ರಾಫಿಟೇಬಲ್ ಒಂದು ಆರ್ಗನೈಸೇಷನ್. ಈ ಸಂಸ್ಥೆ ಯಾವುದೋ ದುಡ್ಡಿಗಾಗಿ ಒಂದೇನು ಸಂಘಟನೆ ಹುಟ್ಟಾಕಿದ್ದಲ್ಲ. ನಾನ್ ಪ್ರಾಫಿಟೇಬಲ್ ಆರ್ಗನೈಸೇಷನ್ ಮಾಡಿಕೊಂಡು ಇವತ್ತು SC/STಗಳಿಗೆ ಆಗ್ತಿರುವಂಥ ಅನ್ಯಾಯ ತೊಂದರೆ ಅದನ್ನು ಎದುರಿಸಿ ಸಂತೋಷಕರವಾದ ವಿಷಯ ಇದು. ಒಬ್ಬ ಸಾರ್ವಜನಿಕ ವಲಯದ ಉನ್ನತ ಮಟ್ಟದಲ್ಲಿರುವಂಥ ಶಾಸಕರು ಮತ್ತು ದಲಿತರ ಧ್ವನಿಯಾಗಿ ವಿಧಾನಸಭೆಯಲ್ಲಿ ದಲಿತರಿಗೋಸ್ಕರ ಅವರ ಏಳ್ಗೆಗೋಸ್ಕರ ಶ್ರಮಿಸುತ್ತಿರುವಂಥವ್ರು ಬಂದು ನಮ್ಮ ಏನಿದು ಬ್ಯಾಂಕ್ ಆಫ್ ಇಂಡಿಯಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗಗಳ ಸಂಘಟನೆಗೆ ಅವರ ಬೆಂಬಲ ತೋರಿಸಿ ಸ್ಫೂರ್ತಿದಾಯಕ ಮಾತುಗಳನ್ನಾಡಿ ನಮಗೆ ಅವರು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಇದರಿಂದ ನಮ್ಮ ಸಂಘಟನೆ ಅವರಿಗೆ ಯಾವಾಗಲೂ ಚಿರಋಣಿಯಾಗಿರುತ್ತೆ. ಸರಿ, ಕಾರ್ಯಕ್ರಮದ ಯಶಸ್ಸು ಬಗ್ಗೆ ಆಮೇಲೆ ಮತ್ತು ಮುಂದಿನ ಯೋಜನೆಗಳ ಬಗ್ಗೆ ಏನು ಹೇಳ್ತೀವಿ? ಈ ಕಾರ್ಯಕ್ರಮ ಯಶಸ್ಸು ನಿಮಗೆ ಗೊತ್ತಿರುವ ಹಾಗೆ ಇಲ್ಲಿ ನೆರೆದಿರುವ ಜನಸಾಮಾನ್ಯನ ನೋಡಿದ್ರೆ ಕಾರ್ಯಕ್ರಮದ ಯಶಸ್ಸು ಎಷ್ಟು ಮಟ್ಟಿಗೆ ಆಗಿದೆ ಅನ್ನೋದು ನಿಮ್ಗೆ ಅರ್ಥ. ಹಾಗಾಗಿ ಎಲ್ಲರಿಗೂ ಕೂಡ ದಲಿತರೇ ಪರಿಶಿಷ್ಟ